ಎಲ್ರಿಗೂ ನಮಸ್ಕಾರ. ನಮ್ದೊಂದು ಇರ್ಲಿ ಅಂತ ಒಮ್ಮನಿಂದ ಮಹಿ. ನಾವು ರೂಮಲ್ಲಿ ಇಷ್ಟು ಸೀರಿಯಸ್ ಆಗಿ ಮಾತಾಡ್ತಿದೀವಿ ಅಂದ್ರೆ ಏನೋ ಒಂದು ಆಗಿದೆ ಅಂತ ಅರ್ಥ. ಏನಾಗಿರ್ಬೇಕು ಅಂತ ನೋಡಿ ಬನ್ನಿ. ಹೊರಗಡೆ ಬಂದು ನೋಡಿದ್ರೆ ವರುಣದೇವರು ಬಂದಿದ್ರು, ನೋಡಿದ್ರೆ ಫುಲ್ಲು ಮಳೆ. ಅದು ಕೂಡ 3 ಗಂಟೆಗೆ ಒಂದು ಮಳೆ ಬಂದಿತ್ತು ಮಾರೆ. ಓಹ್, ಕೇಳೋದೇ ಬೇಡ. ಹಾಗಾದ್ರೆ ಆ ಖುಷಿಗೊಂದು ಮ್ಯೂಸಿಕ್ ಹಾಕೋಲ್ಲ. ಬಾ ಮಳೆಯೇ ಬಾ, ಬಾ ಮಳೆಯೇ ಬಾ, ಅಟ್ಟು ಬಿರುಸಾಗಿ ಬಾರದಿರು. ಈ ವರುಣದೇವರ ಆರ್ಭಟ ಹಾಕಿ ನೋಡಿ. ಕಂಪನಿಯಲ್ಲಿ ಬಕೆಟ್ ಹಿಡಿಯೋರೆಲ್ಲ ರೂಮಲ್ಲಿ ಬಕೆಟ್ ಹಿಡಿಯೋ ಥರ ಆಯ್ತು. ಏನ್ ಮಾಡೋದು ಹೇಳಿ? ಅಪರೂಪಕ್ಕೆ ಮಳೆ ಬಂದ್ರೆ ಅಲ್ಲಲ್ಲೂ ಸೋರ್ತಿರುತ್ತೆ. ಈ ಸರ್ಪ್ರೈಸ್ ಮಳೆಯಿಂದಾಗಿ ಹೊರಗಡೆ ಬಂದು ನೋಡಿದ್ರೆ ಖಾಲಿ 1 ಗಂಟೆ ಮಳೆಗೆ ನೋಡಿ ಚಪ್ಪಲಿ ರೆಡಿಯಾಗಿತ್ತು ಹೋಗೋದಕ್ಕೆ. ಈ ಕಡೆ ನೋಡಿದ್ರೆ ಶೂ ಎಲ್ಲ ಫುಲ್ ಒದ್ದಾಗಿತ್ತು. ಏನ್ ಮಾಡೋದು ಗುರು, ಫುಲ್ ಟೆನ್ಷನ್ ಆಗಿತ್ತು. ಒಳಗಡೆ AC, ಹೊರಗಡೆ ಮಳೆ, ಎಂತ ಮಾಡೋದು? ಈ ಅವಸ್ಥೆಯಲ್ಲಿ ಉಂಟಲ್ಲ, ನಂಗೆ ಹುಚ್ಚೆ ಬಂದು ತಡ್ಕೊಳಕ್ಕಾಗಿಲ್ಲ. ಮತ್ತೆ ಓಡ್ಕೊಂಡು ಹೋಗಿದೆ ಈ ಮಳೆಗೆ. ಹಾಗೆ ಬೆಳಿಗ್ಗೆದು ನೋಡಿದ್ರೆ ಮರ ಗಿಡಗಳು ನಗ್ತಾ ಇದ್ವು ಖುಷಿ ಖುಷಿಯಲ್ಲಿ. ಮಳೆ ಬಂದಿದೆ ಮಳೆ ಬಂದಿದೆ ಅಂತ. ಈ ಫಾರಿನಲ್ಲಿ ಅಪರೂಪಕ್ಕೆ ಮಳೆ ಬಂದ್ರೆ ಎಷ್ಟು ಕಷ್ಟ ನೋಡಿ. ಎಲ್ಲಿ ನೋಡಿದ್ರು ನೀರು, ಎಲ್ಲಿ ನೋಡಿದ್ರು ಕೆಸರು. ಆ ಕಡೆ ಹೋಗಕ್ಕಾಗಲ್ಲ, ಈ ಕಡೆ ಹೋಗಕ್ಕಾಗಲ್ಲ. ಈ ಮಳೆಗೆ ಬೆಳಿಗ್ಗೆ ನೋಡಿದ್ರೆ ಕ್ಯಾಂಟೀನಲ್ಲಿ ದೋಸೆ ಮಾಡಿದ್ರು, ಅದನ್ನು ತಿನ್ಕೊಂಡು ಹೋಗೋಣ ಅಂತ ಹೊರಟ್ರೆ ಇಲ್ಲಿ ನೋಡಿದ್ರೆ ಬಂದೇ ಬಂದು ನೋಡಿ. ಕಂಪನಿ ಇಲ್ಲೇ ಕಾಣ್ತಿದೆ, ಆದ್ರೆ ಕೆಸರಲ್ಲಿ ಇಲ್ಲಿ ಹೋಗಕ್ ಆಗ್ತಿರ್ಲಿಲ್ಲ. ಇವರಿಬ್ರು ಕಾಂಟ್ರಾಕ್ಟ್ ಕೆಲಸದವರು ಹೋಗಂತ ಟ್ರೈ ಮಾಡ್ತಾ ಇದ್ರು, ಆದ್ರೆ ಅವ್ರ ಕೈಲಿ ಹೋಗಕ್ಕಾಗಿಲ್ಲ, ವಾಪಸ್ ಬರ್ತಾ ಇದ್ರು. ಮತ್ತೆ ನಾವು ಕೂಡ ಈ ಕಡೆಯಿಂದ ಬಂದು ರೋಡಲ್ಲಿ ಹೋದ್ವಿ ಸೀದಾ. ಹಾಗೆ ನಾನು ಮಾತಾಡಿ ಇಲ್ಲೇ ಬಾಕಿ ಅಂತ. ನಂಗೆ ಡ್ಯೂಟಿ ಇದೆ ಮಾರೆ. ಆಯ್ತು, ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಆಯ್ತಾ? ಬಾಯ್ ಬಾಯ್.